ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಶ್ವಿನಿ ನಾಗರಾಜ್ ಕನ್ನಡ ವ್ಲಾಗ್. ನನ್ನ ವಿಡಿಯೋನ ಇದೇ ಮೊದಲ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೆಲ್ಕಮ್ ಬ್ಯಾಕ್ ಅಶ್ವಿನಿ ನಾಗರಾಜ್ ವ್ಲಾಗ್. ನನ್ನ ವೀಡಿಯೋಸ್ ಎಲ್ಲ ತುಂಬ ಲೇಟ್ ಆಗ್ತಿದೆ ಅಪ್ಲೋಡ್ ಆಗೋದು. ಏನಕ್ಕಪ್ಪ ಅಂದರೆ ಅಪ್ಪುಗೆ ಹುಷಾರಿಲ್ಲದೆ ಇರೋ ಕಾರಣ. ಅವನು ಏಕೋ ಕೈನೇ ಬಿಡ್ತಿಲ್ಲ ನನಗೆ. ಯಾವುದೇ ರೀತಿ ವೀಡಿಯೋಸ್ ಆಗಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಅವನು ಹುಷಾರಾಗೋವರೆಗೆ ನನ್ನ ಕೆಲಸಗಳು ಮತ್ತು ಅವನನ್ನು ನೋಡ್ಕೊಳ್ಳೋದ್ರಲ್ಲೇ ನನ್ನ ದಿನ ಕಳೆದೋಗ್ತಿದೆ. ಪ್ಲೀಸ್ ವೀಡಿಯೋಸ್ ಅಪ್ಲೋಡ್ ಆಗೋದು ಲೇಟ್ ಆಗ್ಬೋದು, ಬಟ್ ಹೀಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನನ್ನ ದಿನನಿತ್ಯದಾಗೆ ಇವತ್ತು ಕೂಡ ನಾನು ಮಾರ್ನಿಂಗ್ 6 ಗಂಟೆಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ, ನೀರು ಹಾಕಿ, ರಂಗೋಲಿ ಹಾಕಿ, ಹೂವೆಲ್ಲ ಇಟ್ಟು ಇವಾಗ ಅಡುಗೆ ಮನೆಗೆ ಬಂದೆ. ನಾನು ದಿನನಿತ್ಯದಾಗೆ ವಿಂಡೋ ಓಪನ್ ಮಾಡಿ ನಮ್ಮ ಪುಟ್ಟ ಬಾಳೆ ತೋಟನ ನೋಡಿ ಅಪ್ಪುಗೆ ಅಂತ ಹಾಲಿಟ್ಟಿದ್ದೆ, ಸ್ವಲ್ಪ ಅರಿಶಿನ ಹಾಕಿ. ಹಾಗೆಯೇ ಅವನಿಗೂ ಕುಡಿಸಿ ನಾನು ಕೂಡ ಒಂದು ವಾಕ್ ಮಾಡ್ತಾ ಆಚೆ ಬಂದು ಹಾಲು ಕುಡಿತಿದ್ದೆ. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಅಡುಗೆ ಮನೆಗೆ ಬಂದೆ. ನೀರೆಲ್ಲ ಬಿಟ್ಟಿದ್ದರು, ಹಾಗಾಗಿ ನಾನು ಒಳಗಡೆಗೆ ಕುಡಿಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಇಟ್ಕೋತೀನಿ. ಎಲ್ಲರೂ ಮನೆ ಥರ ನಾವು ಮೊದಲೇ ಏನು ಪೈಪ್ ಇಟ್ಕೊಂಡು ಅಡುಗೆ ಮನೆಗೆ ಏನು ನೀರದ್ದು ಲೈನ್ ಏನು ಮಾಡಿಸ್ಕೊಂಡಿಲ್ಲ. ಅದು ಅಂಡೆಗೆ ಹಾಕಿದ್ದೆ, ಪೈಪ್ ಹಾಕ್ಬಿಟ್ಟು ಅದು ತುಂಬ್ತಿತ್ತು. ಅಷ್ಟರೊಳಗೆ ನಮ್ಮ ಅತ್ತೆಗೆ ಹುಷಾರಿಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷಾಯ ಮಾಡಿಕೊಡೋಣ ಅಂತ ಹೇಳಿ ಅವ್ರಿಗೆ ಕಷಾಯಕ್ಕೆ ಇಟ್ಟಿದ್ದೆ. ಹಾಗೆಯೇ ಒಂದು ಸೈಡು ಇಡ್ಲಿಗೂ ಕೂಡ ಇಟ್ಟಿದ್ದೆ. ನಮ್ಮ ಮಾವ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿರೋದ್ರಿಂದ ಅವ್ರಿಗೆ ಬೇಗ ತಿಂಡಿ ಕೊಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಡಬೇಕು ಅಂತ ನಮ್ಗಳಿಗೆ ಚಟ್ನಿಗೆ ಅಂತ ಹೇಳಿ ಮೆಣಸಿನ್ಕಾಯಿ ಟೊಮೊಟೋದು ಸಾಗು ಮಾಡ್ಕೋತಿದ್ದೆ. ಹಾಗೆಯೇ ಮಾವನಿಗೆ ಬೀಟ್ರೋಟ್ ಪಲ್ಯ ಮಾಡಿ ಅವ್ರಿಗೆ ಕೊಟ್ಟೆ. ರೆಡಿ ಆಯಿತು ನಮ್ಮದು ಕೂಡ. ಇವಾಗ ನಾನು ತಿಂಡಿನ ಮಾಡಿಕೊಂಡು ಎಲ್ರಿಗೂ ಹಾಕೊಂಡ್ಮೇಲೆ ಅಪ್ಪುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಸೊ ಹಾಗಾಗಿ ರೆಡಿಯಾಗಿ ಇವಾಗ ಹೊರಟೋ. ಟೈಮ್ ಒಂದು 10 ಗಂಟೆ ಆಗಿತ್ತು. ಇವಾಗ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಬರೋ ಅಷ್ಟರೊಳಗೆ 10:45, 11 ಗಂಟೆ ಆಗಿತ್ತು. ನಾವು ಕೆ ನಗರಕ್ಕೆ ಬಂದಿದ್ದಲ್ವ, ನಮ್ಮೂರಿಂದ ಸ್ವಲ್ಪ ದೂರನೇ ಕೆ ನಗರಕ್ಕೆ. ಹಾಗಾಗಿ ಬಂದು ಇಲ್ಲಿ ತುಂಬ ರಶ್ ಇತ್ತು. ಹೋಗಿ ಡಾಕ್ಟ್ರನ್ನ ತೋರಿಸ್ತು. ಅವರು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂದರು. ಬಿಟ್ಟು ಜ್ವರ ಬರೋದ್ರಿಂದ ಅವನಿಗೆ ಸರಿ ಅಂತ ಹೇಳಿ ಅಲ್ಲೇ ಬ್ಲಡ್ ಟೆಸ್ಟ್ಗೂ ಕೂಡ ಕೊಟ್ಟು ಅದರ ರಿಪೋರ್ಟ್ ಬರೋದು ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಅಪ್ಪುನ ಕರ್ಕೊಂಡು ಆಚೆ ವೆಯ್ಟ್ ಮಾಡ್ತಿದ್ದೆ. ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂತು, ಅವಾಗ ಡಾಕ್ಟ್ರಿಗೆ ತೋರಿಸ್ತು. ಅವರು ಏನಾಗಿಲ್ಲ, ನಾರ್ಮಲ್ ಆಗಿದೆ ಜ್ವರ, ಏನಾಗಲ್ಲ ಅಂತ ಹೇಳಿ ಸಿರಾಪ್ಗಳನ್ನ ಬರ್ಕೊಟ್ರು. ಸರಿ ಅಂತ ಹೇಳಿ ಹಾಗೆಯೇ ಅಮ್ಮನ ಮನೆಗೆ ಬಂದು ಅವರೆಲ್ಲ ಅಪ್ಪುನ ನೋಡಬೇಕು ಅಂತಿದ್ರು. ಅವ್ನಿಗೆ ಹುಷಾರಿಲ್ಲ ಅಂತ ಅಂದರೆ ಸಾಕು, ಅವ್ರು ನೋಡಬೇಕು ಅಂತಿದ್ರಲ್ಲ. ಇಲ್ಲೇ ಬಂದಿದ್ವಲ್ಲ, ಸೊ ಅವ್ರಿಗೆ ಇಲ್ಲೇ ಹತ್ರ ಅಲ್ವ ನಮಗೂ ಅಂತ ಬಂದೋ. ಅವತ್ತು ನೈಟ್ ಅಲ್ಲೇ ಉಳ್ಕೊಂಡು ಅವ್ರ ಅಜ್ಜಿ ತಾತ ಅವ್ರ ಚಿಕ್ಕಮ್ಮದಿರ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿದ್ದ. ಬಟ್ ಕೆಮ್ಮು ಸ್ವಲ್ಪ ಕಡಿಮೆನೇ ಆಗಿರಲಿಲ್ಲ. ಸರಿ ಅಂತೇಳಿ ನೈಟು ತಂಗಿ ಜೊತೆ ಎಲ್ಲ ಹರಟೆ ಹೊಡೆದು ನೈಟು ಚಿಕ್ಕಪ್ಪನ ಮನೆ ಮಟನ್ ಸಾಂಬಾರು ಆಗಾರೆ ಚಿಕನ್ ಫ್ರೈ ಮಾಡಿದರು, ಮುದ್ದೆ. ಎಲ್ಲರೂ ಊಟನ ಮುಗಿಸ್ತು. ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.